ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ಲಿ ನಾವು ನೋಡ್ತಾ ಇದ್ದೀವಿ ನಿಮ್ಮ ಒಂದು KCET ಎಕ್ಸಾಮಿನೇಷನ್ 2026 ಇದ್ದು ಒಂದು ನಮ್ಮ OMR ಶೀಟ್ ಏನಿದೆ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದನ್ನು ಮರೀದೆ ಡೌನ್ಲೋಡ್ ಮಾಡಿಕೊಡಿ ಎಲ್ಲರೂ ಕೂಡ. ಸೊ ಬನ್ನಿ ಅದನ್ನು ಮಾಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು KEA ಅಂತ ಟೈಪ್ ಮಾಡ್ಕೊಳ್ಳಿ, ಅಥವಾ CETonline.karnataka.government.in ಅಂತ ಟೈಪ್ ಮಾಡಿಕೊಂಡ್ರೂ ಕೂಡ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದಾದ ನಂತರ ಕೆಳಗೆ ಬಂದರೆ ನೀವು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ 23 ಅಂದರೆ ಇವತ್ತು ಅಪ್ಡೇಟ್ ಮಾಡಿದ್ದಾರೆ ಅವರು. 2026 ಪರೀಕ್ಷಾ ಕೇಂದ್ರವಾರು OMR ವೀಕ್ಷಿಸುವ ಲಿಂಕ್. ಸೊ ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಎಕ್ಸಾಮ್ ಸೆಲೆಕ್ಟ್ ಮಾಡಿ UG CET, ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದಿದೆ ಆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ. ಸಬ್ಜೆಕ್ಟ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ, ನಿಮ್ಗೆ ಯಾವ್ದು ಬೇಕದು, ಲೈಕ್ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಬೋತ್ ಇತ್ತಲ್ವ ಇವತ್ತು. ಸೊ ನಿಮ್ಗೆ ಯಾವ ಪೇಪರ್ ಚೆಕ್ ಮಾಡಬೇಕು ಆ ಒಂದು ಪೇಪರನ್ನು ಸೆಲೆಕ್ಟ್ ಮಾಡಿ. ಸೊ ಫಿಸಿಕ್ಸ್ ಪೇಪರ್ ಚೆಕ್ ಮಾಡೋಣ. ಸೊ ಇವಾಗ ಇಲ್ಲೇನಿರುತ್ತೆ ಅಂದರೆ ಸೆಂಟರ್ ನೇಮ್ ಇರುತ್ತೆ. ಅಂದರೆ ನೀವು ಯಾವ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಿಮ್ಮ ಎಕ್ಸಾಮ್ ಬರೆದಿದ್ದೀರೋ ಆ ಸೆಂಟ್ರಲ್ಲಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ OMR ಶೀಟ್ಗಳು ಡೌನ್ಲೋಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಸೊ ಇದು ನೀವು ನಿಮ್ಮ ಒಂದು ಕಾಲೇಜ್ ಏನಿದೆ ನೋಡಿ, ಎಲ್ಲಿ ನೀವು ಎಕ್ಸಾಮ್ ಬರೆದಿರಾ ಅಲ್ಲಿ ವ್ಯೂ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಒಂದು OMR ಶೀಟನ್ನು ಡೌನ್ಲೋಡ್ ಮಾಡ್ಬೋದಾಗಿರುತ್ತೆ KCET 2026. ಸೊ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತಾ ಹೋಗುತ್ತೆ. ದಟ್ಸ್ ಆಲ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.